ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯಾಂ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಆತ್ಮೀಯರೇ, ಮಧ್ವಜಯ ಪಾಠಕ್ಕೆ ಸುಸ್ವಾಗತ. ನಾರಾಯಣ ಪಂಡಿತಾಚಾರ್ಯರು ಈವರೆಗೆ 27ನೇ ಶ್ಲೋಕದವರೆಗೆ ಮಂಗಳಾಚರಣೆ ಹಾಗೂ ಮುಖ್ಯ ಪ್ರಾಣದೇವರ ಮೊದಲ ಅವತಾರವಾಗಿರತಕ್ಕಂತಹ ಹನುಮಂತನ ಲೀಲೆಗಳನ್ನು ನಿರೂಪಣೆ ಮಾಡಿ, ಆ ಮುಖ್ಯ ಪ್ರಾಣದೇವರ ಎರಡನೇ ಅವತಾರ ತಸ್ಯೈವ ವಾಯೋ ಅವತಾರಮೇನಂ ಸಂತೋ ದ್ವಿತೀಯಂ ಪ್ರವದಂತಿ ಭೀಮಂ, ಎರಡನೆಯ ಅವತಾರ ಭೀಮಸೇನಾಗಿ ವಾಯುದೇವರ ಅವತಾರವಾಗುತ್ತೆ. ಮುಖ್ಯ ಪ್ರಾಣದೇವರ ಸ್ಪರ್ಶವಾದ ತಕ್ಷಣ ಮುಖ್ಯ ಪ್ರಾಣದೇವರಿಂದ ಆ ಪಾಂಡು ಮಹಾರಾಜನ ಮಡದಿಯಾಗಿರ್ತಕ್ಕಂತಹ ಕುಂತಿ ಭೀಮಸೇನ ದೇವರಿಗೆ ಜನ್ಮವನ್ನು ಕೊಡ್ತಾಳೆ. ಅಂತಹ ಭೀಮನ ಈ ಅವತಾರ ಇದು ವಾಯುದೇವರ ಎರಡನೇ ಅವತಾರ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ವಾಯುದೇವರು ಪ್ರೀತಿಯಿಂದ ಪಾಂಡುರಾಜನ ಮಡದಿಯಾಗಿರ್ತಕ್ಕಂತಹ ಕುಂತಿಯ ಸ್ಪರ್ಶ ಮಾಡ್ತಾರೆ. ಅಷ್ಟರಿಂದಲೇ ಅವಳು ಕೂಡಲೇ ಆ ಭೀಮಸೇನನ್ನು ಹಡಿತಾಳೆ. ಅಂತಹ ಭೀಮಸೇನ ದೇವರ ಎರಡನೇ ಅವತಾರ, ಮುಖ್ಯಪ್ರಾಣ ದೇವರ ಎರಡನೇ ಅವತಾರ ಭೀಮಸೇನಾವತಾರ. ತ್ರೇತಾಯುಗದಲ್ಲಿ ಶ್ರೀರಾಮನ ಸೇವೆಗೋಸ್ಕರವಾಗಿ ಅವತಾರ ಮಾಡತಕ್ಕಂತಹ ಮುಖ್ಯ ಪ್ರಾಣದೇವರು ಆ ಪರಮಾತ್ಮನ ಕಾರ್ಯವನ್ನು ಸಾಧಿಸಿ ಮುಂದೆ ದ್ವಾಪರ ಯುಗದಲ್ಲಿ ಕೃಷ್ಣ ವೇದವ್ಯಾಸರ ಪ್ರೀತ್ಯಾಸ್ಪದವಾಗಿರತಕ್ಕಂತಹ ಸೇವೆಗೋಸ್ಕರ ಹಾಗೂ ಅಜ್ಞಾನಾದಿ ಅಂಧಕಾರವನ್ನೇ ಹೊತ್ತು ಜನಿಸತಕ್ಕಂತಹ ದುರ್ಯೋಧನ ಮೊದಲಾದ ದೈತ್ಯರ ಸಂಹಾರಕ್ಕೋಸ್ಕರವಾಗಿ ಅವರು ಕುಂತಿದೇವಿಯಲ್ಲಿ ಭೀಮನಾಗಿ ಅವತಾರ ಮಾಡ್ತಾರೆ. ಇಂದ್ರಾಯುಧಂ ಹಿಂದ್ರ ಕರಾಭಿನುನ್ನಂ ಚಿಚ್ಛೇದ ಪಕ್ಷಾನ್ ಕ್ಷಿತಿಧಾರಿಣಾಂ ಪ್ರಾಕ್ ಬಿಭೇದ ಭೂಭೃತ್ ವಪುರಂಗ ಸಂಗ ಚಿತ್ರಂ ಸಪನ್ನೋ ಜನನಿ ಕರಾಗ್ರಾತ್. ಇಂದ್ರಾಯುಧಂ ಹಿ ಇಂದ್ರಕರಾಭಿನುನ್ನಂ ಚಿಚ್ಛೇದ ಪಕ್ಷಾನ್ ಕ್ಷಿತಿಧಾರಿಣಾಂ ಪ್ರಾಕ್ ಬಿಭೇದ ಭೂಭೃತ್ ವಪುಃ ಅಂಗಸಂಗಾತ್ ಚಿತ್ರಂ ಸಂಗಾತ್ ಚಿತ್ರಂ ಅಂತಿದೆ ಇಲ್ಲಿ, ಸಂಗಾತ್ ಚಿತ್ರಂ ಸಹ ಪನ್ನಃ ಜನನಿ ಕರಾಗ್ರಾತ್. ಪ್ರಾಕ್ ಹಿಂದೆ ಇಂದ್ರಕರಾಭಿನುನ್ನಂ, ಇಂದ್ರನ ಕೈಯಿಂದ ಪ್ರೇರಿಸಲ್ಪಟ್ಟಂತಹ ಇಂದ್ರಾಯುಧಂ, ಇಂದ್ರನ ವಜ್ರಾಯುಧವು ಕ್ಷಿತಿಧಾರಿಣಾಂ, ಭೂಮಿಯನ್ನು ಧರಿಸತಕ್ಕಂತಹ ಬೆಟ್ಟಗಳ ಪಕ್ಷಾನ್ ರೆಕ್ಕೆಗಳನ್ನು ಚಿಚ್ಛೇದಹಿ ಕತ್ತರಿಸಿದಷ್ಟೇ ಸಹ ಆ ಭೀಮಸೇನ ದೇವರು ಜನನೀಕರಾಗ್ರಾತ್, ತಾಯಿಯ ಕೈಯ ತುದಿಯಿಂದ ಪನ್ನಃ ಬಿದ್ದವರಾಗಿ ಅಂಗಸಂಗಾತ್ ದೇಹದ ಸಂಬಂಧದಿಂದ ಭೂಭೃತ್ ಶತಶೃಂಗ ಪರ್ವತದ ವಪುಃ ಶರೀರವನ್ನು ಬಿಭೇದ ಸೀಳಿದರು ಅಂತ ಈ ಪದ್ಯದ ಅರ್ಥ. ಹಿಂದೆ ಪರ್ವತಗಳಿಗೆ ರೆಕ್ಕೆ ಇದ್ದು, ಆದ್ದರಿಂದ
ಆ ರೆಕ್ಕೆಗಳನ್ನ ಇಂದ್ರ ಕಡಿದು ಹಾಕಿದ. ರೆಕ್ಕೆಗಳಿದ್ದಾಗ ಅವು ಹಾರಿ ಎಲ್ಲೆಲ್ಲಿ ಹೋಗಿ ಕೂಡ್ತಾ ಇದ್ವು ಅಂತೆ. ಇದರಿಂದ ತುಂಬಾ ಹಿಂಸೆ ಆಗ್ತಾ ಇತ್ತು ಜನರಿಗೆ. ಇಂದ್ರ ತನ್ನ ವಜ್ರಾಯುಧದಿಂದ ಹೊಡೆದು ಅವುಗಳ ರೆಕ್ಕೆಗಳನ್ನ ಕಡಿಬಿಡ್ತಾನೆ. ಅಂತಹ ಈ ಶತಶೃಂಗ ಪರ್ವತದಲ್ಲಿ ಭೀಮಸೇನ ಶಿಶುವಾಗಿದ್ದಾಗಲೇ ಬಿದ್ದು ಬಿಡ್ತಾನೆ. ಬಿದ್ದು ಆ ಪರ್ವತವನ್ನು ಪುಡಿ ಪುಡಿ ಮಾಡ್ತಾನೆ. ಇಂದ್ರನಿಗೆ ವಜ್ರಾಯುಧದಿಂದ ರೆಕ್ಕೆ ಕತ್ತರಿಸಲಿಕ್ಕಷ್ಟೇ ಆದದ್ದು, ಆದರೆ ಪರ್ವತವನ್ನೇ ಪುಡಿ ಪುಡಿ ಮಾಡಿದವರು ಭೀಮಸೇನ ದೇವರು. ಅದನ್ನೇ ಹೇಳ್ತಾರೆ, ಕರದಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿಯೊಡೆದು ಶತಶೃಂಗವೆನಿಸಿತು. ಹರಿಗಳ ಹರಿಗಳಿಂ ಕರಿಗಳ ಕರಿಗಳಿಂ ಅರೇವ ವೀರನಿಗೆ ಸುರ ನರರು ಸರಿಯೇ ಅಂತ ಶ್ರೀಪಾದರಾಜರು ಕೇಳ್ತಾರೆ. ಭೀಮಸೇನ ದೇವರು ಶಿಶುವಾಗಿದ್ದಾಗಲೇ ಆ ಹುಲಿಗೆ ಹೆದರಿದಂತಹ ತಾಯಿಯಾದ ಕುಂತಿಯಿಂದ ಕೈಜಾರಿ ಆ ಶತಶೃಂಗ ಪರ್ವತದ ಮೇಲೆ ಬಿದ್ದಾಗ ಪರ್ವತ ಪುಡಿ 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 ಆಗೋಯ್ತು. ಆ ಶತಶೃಂಗ ಪರ್ವತ 1.25 ಲಕ್ಷ ಶೃಂಗ ಇದೆ ಅದರಲ್ಲಿ. ಸಪಾದ ಲಕ್ಷ ಅಂತ ಹೇಳ್ತಾರೆ. ಅಂತಹ ಸಪಾದ ಲಕ್ಷದ ಹಿಮಾಲಯ ಪರ್ವತದ ಮಧ್ಯದಲ್ಲಿ 100 ಶಿಖರಗಳನ್ನು ಒಳಗೊಂಡಂತಹ ಭಾಗ ಅದು ಶತಶೃಂಗ ಪರ್ವತ. ಆ ಶತಶೃಂಗ ಪರ್ವತದ ಮಧ್ಯದಲ್ಲಿ ಪೂರ್ವ ಪಶ್ಚಿಮ ದಿಕ್ಕುಗಳಲ್ಲಿ ನರನಾರಾಯಣ ಆಶ್ರಮ, ಅದರ ಮಧ್ಯೆ ಅಲಕನಂದಾ ನದಿ ಹರಿಯತ್ತೆ. ಅಂತಹ ಅಲಕನಂದಾ ನದಿಯಿಂದ ಅಲಂಕೃತವಾಗಿರ್ತಕ್ಕಂತಹ ನಾರಾಯಣಾಶ್ರಮ, ಅದಕ್ಕೆ ಬದರಿ ಅಂತ ಹೇಳ್ತಾರೆ. ಈ ಬದರಿ ಎಷ್ಟು ಚಂದ ಇದೆ ಎಂಬುದನ್ನ ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ. ಅಮರಿ ಭ್ರಮರಿ ಪುಂಜ ಸುಮರಿ ಚಿಬಿ ರಂಜಿತ ಬದರಿ ವದ ರೇ ಕಿಂ ಕಿಂ ಅಧರಿ ಕುರುತೇನ ಸಾ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಶೇಖಾನುಪ್ರಾಸ ಅಲಂಕಾರದಲ್ಲಿ ಹೇಳ್ತಾ ಇದ್ದಾರೆ, ಅಮರಿ ಭ್ರಮರಿ ಪುಂಜ ಸುಮರಿ ಚಿಬಿಹಿ ಅಂಚಿತ ಬದರಿ ಕಿಂ ಅಧರಿ ಕುರುತೆ. ಬದರಿಯು ಯಾವ ಕ್ಷೇತ್ರವನ್ನು ಮೀರಿಸದೇ ಇರುವುದು, ಎಲ್ಲ ಕ್ಷೇತ್ರವನ್ನು ಮೀರಿಸುವಂಥದ್ದು ಶ್ರೇಷ್ಠವಾಗಿರುವಂಥದ್ದು. ಅದು ಯಾವ ಕ್ಷೇತ್ರವನ್ನು ಮೀರಿಸುತ್ತೆ ಹೇಳು ಅಂತ ಕೇಳ್ತಾರೆ. ಅಮರಿ ಭ್ರಮರಿ ಪುಂಜ ಸುಮರೀಚಿಬಿಹಿ. ಅಮರಿ ಭ್ರಮರಿ ಅಂದ್ರೆ ದೇವತಾ ಸ್ತ್ರೀಯರುಗಳೆಂಬ ಭ್ರಮರಿ ಹೆಣ್ಣು ದುಂಬಿಗಳ ಪುಂಜ ಸಮುದಾಯದ ಸುಶೋಭನವಾದ ಮರೀಚಿಬಿಹಿ ಕಾಂತಿಯುಕ್ತವಾಗಿರ್ತಕ್ಕಂತಹ ಕಿರಣಗಳಿಂದ ಅಂಚಿತ ಶೋಭಿತವಾಗಿರುವಂಥದ್ದು. ದೇವತಾ ಸ್ತ್ರೀಯರು ಇಲ್ಲಿ ಓಡಾಡ್ತಾ ಇರ್ತಾರೆ. ಅಂಥವರ ಒಂದು ಕಾಂತಿಯ ಕಿರಣಗಳಿಂದ ಶೋಭಿತವಾಗಿರುವಂಥದ್ದು ಬದರಿಕಾಶ್ರಮ. ಅಮರಿ ಭ್ರಮರಿ ಪುಂಜ ಸುಮರೀಚಿಬಿಹಿ ದೇವತಾ ಸ್ತ್ರೀಯರೆಂಬ ಹೆಣ್ಣು ದುಂಬಿಗಳ ಸಮುದಾಯದ ಶೋಭನವಾದ ಕಾಂತಿಯ ಕಿರಣಗಳಿಂದ ಅಂಚಿತ ಶೋಭಿತವಾಗಿರತಕ್ಕಂತಹ ಬದರಿಕಾಶ್ರಮವು ಕಿಂ ಕಿಂ ಯಾವ ಯಾವ ಕ್ಷೇತ್ರವನ್ನು ತಾನೇ ನ ಅಧರಿ ಕುರುತೆ, ಅದು ಮೀರಿಸದೇ ಇರುತ್ತೆ, ವದ ಹೇಳು ಅಂತ ಕೇಳುವ ಮೂಲಕವಾಗಿ ಬದರಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಶ್ರೇಷ್ಠವಾಗಿರತಕ್ಕಂತಹ ಕ್ಷೇತ್ರ. ಯಾವ ಕ್ಷೇತ್ರದಲ್ಲಿ ದೇವಾಂಗನೆಯರು ಸಂಚರಿಸ್ತಾ ಇರ್ತಾರೋ ಅಂತಹ ಬದರಿ ಮುಂದೆ ಎಲ್ಲ ಕ್ಷೇತ್ರಗಳು ತುಂಬಾ ಚಿಕ್ಕ ಕ್ಷೇತ್ರ ಅಷ್ಟೇ. ಬದರಿಯಷ್ಟು ಎತ್ತರವಾಗಿರತಕ್ಕಂತಹ ಬೇರ್ಯಾವ ವೈಷ್ಣವ ಕ್ಷೇತ್ರ ಇಲ್ಲದೇ ಇರುವುದು ಕೂಡ ಅದರ ಒಂದು ಹಿರಿಮೆಗೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳುವುದು. ಅಂತಹ ಬದರಿ ಭರತಖಂಡದ ಸರ್ವಶ್ರೇಷ್ಠವಾಗಿರತಕ್ಕಂತಹ ಪುಣ್ಯಕ್ಷೇತ್ರ. ಇದರ ವರ್ಣನೆಯನ್ನ ಮಹಾಭಾರತ, ಹರಿವಂಶ, ಭಾಗವತ ಮೊದಲಾದ ಪುರಾಣಗಳಲ್ಲಿ, ಇತಿಹಾಸ ಪುರಾಣಗಳಲ್ಲಿ ಸಾಕಷ್ಟು ಇದರ ವಿಚಾರವನ್ನ ಹೇಳಿದ್ದಾರೆ. ಇದು ನಮ್ಮ ಭಾರತ ದೇಶದ ಭರತಖಂಡದ ಒಂದು ಆಧ್ಯಾತ್ಮಿಕ ರಾಜಧಾನಿ ಅಂತ ಭಾಗವತ ಹೊಗಳುತ್ತದೆ. ಆದ್ದರಿಂದಲೇ ಇದರ ಯಾತ್ರೆಗೆ ಒಂದು ವಿಶೇಷ ಇದೆ. ನಮ್ಮ ಧಾರ್ಮಿಕ ಜನತೆಯಲ್ಲಿ ಇದಕ್ಕೊಂದು ಅತ್ಯುತ್ಕೃಷ್ಟವಾಗಿರತಕ್ಕಂತಹ ಸ್ಥಾನ ಸಿಕ್ಕಿದೆ. ಈ ಬದರಿ ಅತ್ಯುತ್ತಮ ಕ್ಷೇತ್ರ ಆದ್ದರಿಂದಲೇ ಇಲ್ಲಿ ಸ್ವಾಮಿಯಾಗಿರ್ತಕ್ಕಂತಹ ನಾರಾಯಣ ಅವ ಸರ್ವೋತ್ತಮ ದೇವತೆ ಅಂತ ನಮಗೆ ಸ್ಪಷ್ಟವಾಗ್ತದೆ. ಇಲ್ಲಿ ಹರಿತಾ ಇರತಕ್ಕಂತಹ ನದಿ ಗಂಗಾ ನದಿ, ಅದಕ್ಕೆ ಅಲಕನಂದ ಅಂತ ಹೇಳೋದು. ಇದು ಮೂಲತಃ ನಾರಾಯಣನ ಪಾದೋದಕ. ಹಿಂದೆಲ್ಲ ಅನೇಕರು ಇದನ್ನು ಸೇವಿಸಿದ್ದಾರೆ. ಧ್ರುವ,
ಪೃಥು, ಪ್ರಿಯವ್ರತ ಮೊದಲಾದ ಅನೇಕ ರಾಜರುಗಳು ಸೇವಿಸಿದಂತಹ ಕ್ಷೇತ್ರ. ಇಂತಹ ಕ್ಷೇತ್ರದಲ್ಲಿ ಧರ್ಮಪುತ್ರತ್ವೇನ ಅವತಾರ ಮಾಡಿದವನು ಪರಮಾತ್ಮ. ಅವ ನರನೊಂದಿಗೆ ಇಲ್ಲಿ ಲೋಕ ಶಿಕ್ಷಣಕ್ಕೋಸ್ಕರವಾಗಿ ತಪಸ್ಸು ಮಾಡಿದ್ದಾನೆ. ಇಲ್ಲಿ ಇವನ ತಪಸ್ಸನ್ನ, ಈ ಧರ್ಮಪುತ್ರನ ನಾರಾಯಣನ ತಪಸ್ಸನ್ನ ಕೆಡಿಸ್ಬೇಕು ಅಂತ ಅನೇಕರು ಇಂದ್ರನಿಂದ ಪ್ರೇರಿತರಾಗಿ ಕಾಮನೆ ಮೊದಲಾದ ಅನೇಕ ದೇವತೆಗಳು ಬಂದು ವಿಘ್ನವನ್ನುಂಟು ಮಾಡ್ತಾರೆ. ಆದರೆ ಅವರೇ ಪರಾಜಿತರಾಗಿ ಬಿಡ್ತಾರೆ. ಅಂತಹ ಸ್ಥಳ ಊರ್ವಶಿ ನಾರಾಯಣನ ಒಂದು ಊರಿನಿಂದ ಹುಟ್ಟಿದಂತಹ ಸ್ಥಳ. ಕೃಷ್ಣ ರೂಪದಿಂದ ಪರಮಾತ್ಮ ಘಂಟಾಕರ್ಣರಿಗೆ ಮೋಕ್ಷ ಕೊಟ್ಟಂತಹ ಸ್ಥಳ. ಭೀಮಸೇನಾದಿ ಪಾಂಡವರು ಕೂಡ ಅವತಾರ ಮಾಡಿದ ಜಾಗವೇ ಈ ಕ್ಷೇತ್ರ. ಪಾಂಡುಕೇಶ್ವರ, ಬದರಿ ಎಲ್ಲ ಹತ್ತತ್ರವೇ. ಪಾಂಡವರು ತಮ್ಮ ಬಾಲ್ಯವನ್ನ ಕಳೆದದ್ದು ಈ ಕ್ಷೇತ್ರದಲ್ಲಿ. ಮುಂದೆ ತೀರ್ಥಯಾತ್ರೆ ಕಾಲದಲ್ಲಿಯೂ ಮಹಾಪ್ರಸ್ಥಾನದ ಸಮಯದಲ್ಲಿಯೂ ಕೂಡ ಸಂದರ್ಶನ ಮಾಡಿರತಕ್ಕಂತಹ ಸ್ಥಳ ಇದು. ಆ ಒಂದು ಹಿರಿಮೆ ಇದಕ್ಕಿದೆ. ಆದ್ದರಿಂದಲೇ ಮಧ್ವಾಚಾರ್ಯರು ತಮ್ಮ ಪ್ರಥಮ ಸಂದರ್ಶನದಲ್ಲಿ ಮೊಟ್ಟ ಮೊದಲು ಮಧ್ವಾಚಾರ್ಯರು ಬದಲಿಗೆ ಹೋದಾಗ ಗೀತಾ ಭಾಷ್ಯವನ್ನು ಸಮರ್ಪಿಸ್ತಾರೆ. ಅಲ್ಲಿ 48 ದಿನಗಳ ಕಾಲ ಕಾಷ್ಟಮೌನ ವ್ರತವನ್ನ ಉಪವಾಸವನ್ನ ಆಚರಿಸಿ ಶಿಷ್ಯರಿಗೆ ಸಂದೇಶ ಕೊಟ್ಟಂತಹ ಜಾಗ ಇದು. ಅಂತಹ ಸ್ಥಳದಲ್ಲಿ ಬ್ರಹ್ಮಸೂತ್ರ ಭಾಷ್ಯವನ್ನ ರಚನೆ ಮಾಡಿದರು. ಸತ್ಯತೀರ್ಥರು ಕೂಡ ಈ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಬ್ರಹ್ಮಸೂತ್ರ ಭಾಷ್ಯವನ್ನ ಬರೆದದ್ದು ಪ್ರಥಮ ಪ್ರತಿ ಆ ಲೇಖನ ಮಾಡಿದ್ದು ಇದೇ ಪವಿತ್ರವಾಗಿರತಕ್ಕಂತಹ ಸ್ಥಳದಲ್ಲಿ. ಇಂತಹ ಬದರಿಯಲ್ಲಿ ಪರಸ್ಪರ ಎದುರಿನಲ್ಲಿ ನಾರಾಯಣ ಪರ್ವತ, ನರಪರ್ವತ ಅಂತ 2 ಪರ್ವತಗಳಿವೆ. ಈ ನಾರಾಯಣ ಪರ್ವತದ ಬಲಭಾಗದಲ್ಲಿ ಊರ್ಷಿ ಪರ್ವತ ಇದೆ. ನಾರಾಯಣ ಪರ್ವತದ ಬುಡದಲ್ಲಿ ಅಲಕಾನಂದ ನದಿ ಹರಿತಾ ಇದೆ. ಅದರ ತೀರದಲ್ಲಿ ನಾರಾಯಣ ದೇವರು ಒಂದು ಧ್ಯಾನಮಗ್ನ ಮೂರ್ತಿ ಇದೆ ಅಂತ ಹೇಳ್ತಾರೆ. ಅಲ್ಲಿಯೇ ಘಂಟಾಕರ್ಣರ ಮೋಕ್ಷ ಆಗಿರುವಂಥದ್ದು ಅಂತ ಪುರಾಣ ಹೇಳ್ತವೆ. ಈ ಅಲಕನಂದೇ ತುಂಬಾ ತಂಪೋದು, ಅದನ್ನು ಸ್ಪರ್ಶ ಮಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ತಣ್ಣಗಿರ್ತಕ್ಕಂಥದ್ದು. ಅದರ ತೀರದಲ್ಲಿಯೇ ಬಿಸಿ ನೀರಿನ ಬುಗ್ಗಿಗಳಿರುವಂಥದ್ದು ಬಹಳ ವಿಶೇಷ. ಆಳವಾಗಿದೆ, ವೇಗವಾಗಿ ಶೀತದಿಂದ ಹರಿತಾ ಇದೆ ಅಲಕನಂದ ನದಿ. ಅಂತಹ ಅಲಕನಂದ ನದಿಯ ಸ್ನಾನ ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಅಲ್ಲಿಯೇ ಅನಂತ ಮಠ ಅಂತ ಪ್ರಸಿದ್ಧವಾಗಿರತಕ್ಕಂತಹ ಸ್ಥಳ ಇದೆ. ಅಲ್ಲಿಯೇ ಶ್ರೀಮದಾಚಾರ್ಯರು ಗೀತಾ ಭಾಷ್ಯವನ್ನ ಅರ್ಪಣೆ ಮಾಡಿದ್ದು, ಬ್ರಹ್ಮಸೂತ್ರ ಭಾಷ್ಯವನ್ನ ರಚನೆ ಮಾಡಿದ್ದು. ಅಲ್ಲಿಯೇ ಊರ್ಷಿ ಪರ್ವತದಿಂದ ಋಷಿಗಂಗಾ ಅಂತ ಮತ್ತೊಂದು ಚಿಕ್ಕ ನದಿ ಹರಿದು ಈ ಅಲಕನಂದ ನದಿಯನ್ನು ಕೂಡಿಕೊಂಡು ಹೋಗ್ತದೆ. ಬದರಿಯಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಕೇಶವ ಪ್ರಯಾಗ ಅಂತಿದೆ. ಅದು ಸರಸ್ವತಿ ಅಲಕನಂದ ನದಿ ಸಂಗಮ ಅಪೂರ್ವವಾಗಿರ್ತಕ್ಕಂತಹ ಸ್ಥಳ. ಅದರ ಹತ್ತಿರದಲ್ಲಿ ಒಂದು ಬೆಟ್ಟ ಇದೆ. ಅದರಲ್ಲಿ ಗಣೇಶ ಗುಹಾ ಅಂತ ಸ್ಥಳ ಇದೆ. ವ್ಯಾಸರು ಮಹಾಭಾರತವನ್ನ ಹೇಳಿದರಂತೆ ಗಣೇಶ ಬರದಂತೆ. ಆ ಒಂದು ಗಣೇಶ ಮಹಾಭಾರತವನ್ನ ಬರೆದಂತಹ ಜಾಗ. ಅಂತಹ ಗಣೇಶ ಗುಹೆಯಿಂದ ಸ್ವಲ್ಪ ಎತ್ತರದಲ್ಲಿ ಒಂದು ಪರ್ವತ, ಅಲ್ಲಿ ಒಂದು ವ್ಯಾಸ ಗುಹೆ ಇದೆ ಅಂತೆ. ಅದನ್ನ ವ್ಯಾಸಾಶ್ರಮ ಅಂತ ಕರೀತಾರೆ. ಅಲ್ಲಿಂದ 10 ಕಿಲೋಮೀಟರ್ ದೂರ ಹೋದ್ರೆ ಮುಚುಕುಂದ ಅಲ್ಲಿ ಮಲಗಿದ್ದಂತೆ. ಕಾಲಯವನ ಬಂದಾಗ ಆ ಮುಚುಕುಂದನ ಸ್ಪರ್ಶ ಮಾಡಿ ಅವನು ಭಸ್ಮವಾಗಿ ಬಿಡ್ತಾನೆ. ಅಂತಹ ಮುಚುಕುಂದ ಗುಹೆ ಈ ಕೇಶವಪ್ರಯಾಗದಲ್ಲಿ ಅಲಕನಂದ ನದಿಯನ್ನ ಸೇರತಕ್ಕಂತಹ ಸರಸ್ವತಿ ನದಿ. ಅಲ್ಲಿಂದ 100 ಅಡಿಗಳಷ್ಟು ಕೆಳಗೆ ಧುಮುಕತಕ್ಕಂತಹ ಒಂದು ರುದ್ರ ರಮಣೀಯವಾಗಿರತಕ್ಕಂತಹ ದೃಶ್ಯವನ್ನ ನೋಡಬಹುದು ಅಂತ ಹೇಳ್ತಾರೆ. ಅಂತಹ ಸ್ಥಳದಲ್ಲಿ ಭೀಮಸೇನ ದೇವರು ಒಂದು ಶಿಖರವನ್ನು ಮುಡಿದಿಟ್ಟರಂತೆ. ಮಹಾಪ್ರಸ್ಥಾನ ಕಾಲದಲ್ಲಿ ಶಿಖರದ ಒಂದು ಪರ್ವತ ಮುರಿದ್ರಂತೆ. ಅದು ಇವತ್ತು ಸೇತುವೆ ಆಗಿದೆ, ಭೀಮ ಸೇತು ಅಂತ ಹೇಳ್ತಾರೆ ಅದಕ್ಕೆ. ಯಾವ ಒಂದು ಸೇತುವೆಯೂ ಹೀಗಿಲ್ಲ, ಒಂದೇ ಶಿಲೆಯಲ್ಲಿ ಏಕಶಿಲೆಯ ಸೇತುವೆ ಎಲ್ಲೂ ಇಲ್ಲ. ಅಂತಹ ಒಂದು ಏಕಶಿಲೆಯ ಸೇತುವೆ ಅದನ್ನ ಭೀಮಸೇನ ದೇವರು ಪ್ರಸ್ಥಾನ ಕಾಲದಲ್ಲಿ ಒಂದು ಯಾವುದೋ ಸೇತುವೆ ಮುರಿತಾರಂತೆ. ಮುರಿದು ಇದಕ್ಕೆ ಎಸಿತಾರೆ, ಆ ಜಲಪಾತಕ್ಕೆ. ಅದು ಒಂದು ಸೇತುವೆ ಆಗತ್ತೆ.
ಇದನ್ನೆಲ್ಲ ನೋಡುವಾಗ ಭೀಮಸೇನ ದೇವರೊಂದು ಅಗಾಧ ಬಲ ಮತ್ತು ಜ್ಞಾನ ಅದು ನಮಗೆ ಪ್ರತ್ಯಕ್ಷ ಗೋಚರ ಆಗತ್ತೆ. ಹಾಗಾಗಿ ಮಗು ಬಿದ್ದಾಕ್ಷಣ ಪರ್ವತ ಸೀಳಿತು ಅನ್ನೋದು ಇದು ಸುಮ್ಮನೆ ಕಟ್ಟುಕತೆ ಅಂತ ನಾವು ಹೇಳುವಾಗಿಲ್ಲ. ಅಂತಹ ಒಂದು ಬಲ ಅವರಿಗಿದೆ, ಪ್ರತ್ಯಕ್ಷ ಸಾಕ್ಷಿ. ಅಲ್ಲಿರ್ತಕ್ಕಂಥ ಜನ ಈ ಕಥೆಯನ್ನ ಬಹಳ ಶ್ರದ್ಧೆ ಅಂತ ಹೇಳ್ತಾರಂತೆ. ಹೀಗೆ ಅಂತಹ ಬದೆಯಿಂದ 20 ಕಿಲೋಮೀಟರ್ ದೂರದಲ್ಲಿ ಪಾಂಡುಕೇಶ್ವರ ಇವರು ವಾಸ ಮಾಡಿರ್ತಕ್ಕಂತಹ ಸ್ಥಳ. ಅಲಕನಂದ ತೀರದ ಈ ಸ್ಥಳದಲ್ಲಿ ಪಾಂಡರಾಜ ಕಿಂದಮ ಋಷಿಗಳ ಶಾಪ ಬಂದ ನಂತರ ಅಲ್ಲಿ ವಾಸವಾಗಿದ್ದ ಎಂಬುದಾಗಿ ಮಹಾಭಾರತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ನಿರೂಪಣೆ ಮಾಡ್ತಾರೆ. ಸರಸ್ವತಿ ನದಿಯ ಸ್ಥಿರ ಅದಕ್ಕೆ ಶಮ್ಯಾಪ್ರಾಸ ಅಂತ ಹೇಳ್ತಾರೆ. ಸರಸ್ವತಿ ನದಿಯ ತೀರಕ್ಕೆ ಆ ಶಮ್ಯಾಪ್ರಾಸದಲ್ಲಿ ವೇದವ್ಯಾಸರು ಭಾಗವತನ ರಚನೆ ಮಾಡಿದರು ಅಂತ ಪ್ರತೀತಿ ಇದೆ. ಮತ್ತೆ ಈ ಭೃಗುಮುನಿಗಳು ಯಾರು ಸರ್ವೋತ್ತಮ ಅಂತ ಹೊರಟ್ರಲ್ಲ, ಆವಾಗ ಏನಲ್ಲಿ ಯಾಗ ಮಾಡ್ತಾ ಇದ್ರು. ಆ ಯಾಗದಲ್ಲಿ ಯಾರಿಗೆ ನಾವು ಹವಿಸ್ಸನ್ನು ಅರ್ಪಿಸುವುದು, ಯಾರು ಶ್ರೇಷ್ಠ ಅಂತ ಭೃಗುಮುನಿಗಳು ಏನು ಹೊರಡ್ತಾರಲ್ಲ, ಆ ಋಷಿಗಳು ಯಜ್ಞವಾದಂತಹ ಸ್ಥಳ ಈ ಸರಸ್ವತಿ ತೀರ ಅಂತ ಹೇಳ್ತಾರೆ. ಈ ಬದರಿಯಲ್ಲಿ ಅಲಕನಂದ ನದಿ ಇದೆಯಲ್ಲ, ಅದರ ಸ್ನಾನಘಟ್ಟದ ಹತ್ತಿರದಲ್ಲಿ ಒಂದು ಬ್ರಹ್ಮಕಪಾಲ ಇದೆ ಅಂತೆ. ಬ್ರಹ್ಮಕಪಾಲ, ಗರುಡಶಿಲಾ, ನಾರದಶಿಲಾ ಮೊದಲಾದ ಸ್ಥಳಗಳಿವೆ ಅಂತೆ. ಅಲ್ಲಿ ಯಾರು ಪಿಂಡ ಪ್ರದಾನ ಮಾಡ್ತಾರೋ ಅಂಥವರ ಪಿತೃಗಳಿಗೆ ಸದ್ಗತಿ ಪ್ರಾಪ್ತವಾಗತ್ತೆ. ಆ ಕಾರಣದಿಂದಾಗಿ ಈ ಗಯಾ ಶ್ರಾದ್ದದ ಹಾಗೆ, ಗಯಾ ವಿಷ್ಣುಪಾದ ಶ್ರಾದ್ದ ಮಾಡಿದ ಹಾಗೆ ಇಲ್ಲಿಯೂ ಕೂಡ ಶ್ರಾದ್ದ ಮಾಡಿದ್ರೆ ಸದ್ಗತಿ ಆಗತ್ತೆ ಅಂತ ಇದರ ಮಹತ್ವವನ್ನ ಶಾಸ್ತ್ರಗಳು ಕೊಂಡಾಡಿವೆ. ಇಂತಹ 2 ಬದರಿಗಳಲ್ಲಿ ಬದರಿ ಎರಡಿದೆ, ಒಂದು ಸಣ್ಣ ಬದರಿ, ದೊಡ್ಡ ಬದರಿ ಅಂತ. ಈ 2 ಬದರಿಗಳಲ್ಲಿ ಈ ನಾರಾಯಣ ಆಶ್ರಮ ಅದು ಒಂದಿದೆ. ಹೀಗೆ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನದಲ್ಲಿ ಈ ಪಾಂಡವರು ಹುಟ್ಟಿದ್ದಾರೆ, ಅಲ್ಲಿಯೇ ಬೆಳೀತಾ ಇದ್ದಾರೆ. ಈ ಮನುಷ್ಯರಿಗೆ ಹೋಗ್ಲಿಕ್ಕೆ ಆಗಲ್ಲ ಅಂತಹ ದೊಡ್ಡ ಬದರಿ ಅಂತಿದೆ. ಆ ಬದರಿಗೆ ಶ್ರೀಮದಾಚಾರ್ಯರು 2 ಬಾರಿ ಹೋಗಿ ಬಂದಿದ್ದಾರೆ. ನಾರಾಯಣಾಶ್ರಮಕ್ಕೂ ಹೋಗಿ ಬಂದಿದ್ದಾರೆ. ವೇದವ್ಯಾಸರಿಂದ ವಿಶೇಷವಾಗಿ ಅನುಗ್ರಹವನ್ನು ಪಡೆದಿದ್ದಾರೆ ಅಂತ ಮುಂದೆ ಮಧ್ವದಲ್ಲಿ ಆ ವಿಚಾರ ಬರುತ್ತೆ. ಈ ವ್ಯಾಸ ಸನ್ನಿಧಿಯಲ್ಲಿ ಶ್ರೀಮದಾಚಾರ್ಯರು ಸಾಕ್ಷಾತ್ ನೆಲೆಸಿದ್ದಾರೆ ಅಂತ ಸರಸ ಭಾರತಿ ವಿಲಾಸದಲ್ಲಿ ವಾದಿರಾಜರು ವರ್ಣನೆ ಮಾಡ್ತಾರೆ. ಇಂತಹ ಒಂದು ಜಾಗದಲ್ಲಿ ಒಂದು ಶತಶೃಂಗ ಪರ್ವತ, ಅಲ್ಲಿ ಹುಲಿ ಗರ್ಜನೆಯಿಂದ ಗಾಬರಿಯಾಗಿರತಕ್ಕಂತಹ ಕುಂತಿ ಕೈಯಿಂದ ಮಗುವನ್ನು ಬೀಳಿಸಿದಾಗ ಆ ಮಗುವಿನ ಸಂಪರ್ಕದಿಂದ ಈ ಪರ್ವತ ಪುಡಿಪುಡಿಯಾಯಿತು. ಹಾಗಾಗಿ ಅದಕ್ಕೆ 100 ಶೃಂಗಗಳು ಬಂತು ಅಂತ ಮಧ್ವಜೇರಿ ಮುಂದೆ ಇಲ್ಲಿ ವರ್ಣನೆ ಮಾಡ್ತಿದ್ದಾರೆ. ಇಂದ್ರಾಯುಧಂ ಇಂದ್ರ ಕರಾಭಿನುನ್ನಂ ಚಿಚ್ಛೇದ ಪಕ್ಷಾನ್ ಗಿರಿಧಾರಿಣ ಕ್ಷಿತಿಧಾರಿಣಾಂ ಪ್ರಾಗ್ ಭಿವೇದ ಭೂಭೃದ್ವಪರಂಗ ಸಂಘಾತ್ ಚಿತ್ರಂ ಸಪನ್ನೋ ಜನನೀಯ ಕರಾಗ್ರಾತ್. ಒಂದು 10 ದಿವಸ ಆಗಿರ್ತಕ್ಕಂಥ ಒಂದು ಮಗು ಬಿದ್ದಾಕ್ಷಣ ಮಗುಗೇನಾದ್ರೂ ಆಗಬೇಕು. ಆ ಮಗು ಏನೂ ಆಗದೆ ಪರ್ವತ ಸೀಳೋಯ್ತಂದ್ರೆ ಆ ಸ್ಥಳ ಎಂಥದ್ದು, ಭೀಮಸೇನ ದೇವರ ಬಲ ಎಂಥದ್ದು, ಅದನ್ನ ನಾವು ಅನುಸಂಧಾನ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಇಷ್ಟು ವಿಚಾರಗಳನ್ನ ನಾನು ಹೇಳಿದೆ. ಇಂತಹ ಭೀಮಸೇನ ದೇವರು ಅಲ್ಲಿ ಬಿದ್ದಾಗ ಅದು ಶತಶೃಂಗವೆಂದೆನಿಸಿತು ಅಂತ, ಅದು ಬಿದ್ದಿದ್ದರಿಂದಾಗಿ ಶತಶೃಂಗ ಆಯಿತು ಅಂತ ವರದರಾಜೀಯ ವ್ಯಾಖ್ಯಾನದಲ್ಲಿ, ತಾತ್ಪರ್ಯ ವರದರಾಜೀಯ ವ್ಯಾಖ್ಯಾನದಲ್ಲಿ ಬರೀತಾರೆ. ಅಂದ್ರೆ ಇವನ ಬಿದ್ದಿದ್ದಕ್ಕಾಗಿ 100 ಹುಳ ಆದಂತ ಅರ್ಥ ಅಲ್ಲ. ಅಲ್ಲಿ ಶತಶೃಂಗ ಪರ್ವತ ಅಂತಾನೆ ಇದೆ, 106 ಶೃಂಗವುಳ್ಳಂತಹ ಪರ್ವತ ಮೊದಲೇ ಇದೆ. ಈ ಭೀಮ ಬಿದ್ದುದರಿಂದ ಅದು 100 ಶೃಂಗ ಆಯಿತು ಅಂತಿಲ್ಲ. ಶ್ರೀಪಾದರಾಜರು ಹೇಳಿದ್ದು ಹಾಗೆ ಶತಶೃಂಗವೆನಿಸಿತು ಅಂತ. ಭೀಮಸೇಂದ್ರ ಬಿದ್ದಿದ್ದರಿಂದ ಶತಶೃಂಗ ಆಯಿತು ಅಂತ ಶ್ರೀಪಾದರಾಜರ ಅಭಿಪ್ರಾಯ ಅಲ್ಲ. ಮೊದಲೇ ಇರುವಂತಹದ್ದು ಶತಶೃಂಗ, ಅದರಲ್ಲಿ ಬಿದ್ದಿದ್ರಿಂದಾಗಿ ಆ ಶತಶೃಂಗ ಅಂತ ಹೆಸರು ಸಾರ್ಥಕ ಅರ್ಥಪೂರ್ಣ ಆಯಿತು ಎಂಬ ಅರ್ಥದಲ್ಲಿ ವರದರಾಜೀಯ ವ್ಯಾಖ್ಯಾನವನ್ನು ಅನುಸರಿಸಿ ಶ್ರೀಪಾದರಾಜರು ಹೇಳಿರ್ಬೋದು ಅಂತ ಅನ್ಸತ್ತೆ. ಅಂತೂ ಶತಶೃಂಗ ಪರ್ವತ ಇದೆ. ಆ ಶತಶೃಂಗ ಪರ್ವತದ ಆ ಒಂದು ಭಾಗದಲ್ಲಿ ಭೀಮ ಬಿದ್ದು ಆ ಪರ್ವತವನ್ನೇ ತನ್ನ ದೇಹ ಸಂಪರ್ಕದಿಂದ ಪುಡಿ ಮಾಡಿದ ಎಂಬ ವಿಚಾರವನ್ನ
ಮಧ್ವಿಜಯದಲ್ಲಿ ಈ ಒಂದು ಇಂದ್ರಾಯುಧಂ ಇಂದ್ರ ಕರಾಭಿನುನ್ನಂ ಚಿಚ್ಛೇದ ಪಕ್ಷಾನ್ ಕ್ಷಿತಿಧಾರಿಣಾಂ ಪ್ರಾಕ್ ಬಿಭೇದ ಭೂಭೃದ್ವಪರಂಗ ಸಂಗಾತ್ ಚಿತ್ರಂ ಸಪನ್ನೋ ಜನನೀಕರಾಗ್ರಾತ್ ಎಂಬ ಶ್ಲೋಕದಿಂದ ಹೇಳ್ತಾ ಇದ್ದಾರೆ. ಈ ಶ್ಲೋಕದ ಅರ್ಥವನ್ನು ನೋಡೋಣ. ಪ್ರಾಕ್ ಹಿಂದೆ, ಇಂದ್ರಕರಾಭಿನುನ್ನಂ ದೇವೇಂದ್ರನ ಕೈಯಿಂದ ಪ್ರೇರಿಸಲ್ಪಟ್ಟಂತಹ ಇಂದ್ರಾಯುಧಂ ಇಂದ್ರನ ಆಯುಧವಾದ ವಜ್ರವು ಕ್ಷಿತಿಧಾರಿಣಾಂ, ಕ್ಷಿತಿ ಅಂದ್ರೆ ಭೂಮಿ, ಕ್ಷಿತಿಧಾರಿಣಾಂ ಭೂಮಿಯನ್ನು ಧರಿಸತಕ್ಕಂತಹ ಬೆಟ್ಟಗಳ ಪಕ್ಷಾನ್ ರೆಕ್ಕೆಗಳನ್ನು ಚಿಚ್ಛೇದಹಿ ಕತ್ತರಿಸಿತಷ್ಟೇ. ಹಿ ಅಂದ್ರೆ ಪ್ರಸಿದ್ಧ, ನಮಗೆಲ್ಲ ಗೊತ್ತಿರುವಂತಹ ವಿಚಾರ ಅಂತ ಹೇಳುವ ಅರ್ಥದಲ್ಲಿ ಹಿ ಎಂಬ ವೇನು ಬಳಸ್ತಾರೆ. ಚಿಚ್ಛೇದಿ ಕತ್ತರಿಸಿದಷ್ಟೇ. ಸಹ ಆ ಭೀಮಸೇನ ದೇವರು ಜನನೀ ಕರಾಗ್ರಾತ್ ತಮ್ಮ ತಾಯಿಯಾಗಿರ್ತಕ್ಕಂಥ ಕುಂತಿಯ ಕರಾಗ್ರಾತ್ ಕೈಯ ತುದಿಯಿಂದ ಪನ್ನಃ ಬಿದ್ದವರಾಗಿ ಅಂಗಸಂಗಾತ್ ತಮ್ಮ ದೇಹ ಸಂಬಂಧದಿಂದಾಗಿ ಭೂಭೃತ್ ಆ ಶತಶೃಂಗ ಪರ್ವತದ ವಪುಹು ಶರೀರವನ್ನು ಬಿಭೇದ ಸೀಳಿದರು. ಚಿತ್ರಂ ಇದು ಆಶ್ಚರ್ಯ. ಮುಖ್ಯ ಪ್ರಾಣದೇವರಿಗೆ ಆಶ್ಚರ್ಯ ಅಲ್ಲ ಇದು, ನಮಗೆ ಇದು ಆಶ್ಚರ್ಯಕರವಾಗಿರ್ತಕ್ಕಂಥ ವಿಚಾರ. ಇಂತಹ ಭೀಮಸೇನ ಬಾಲ್ಯದಲ್ಲಿ ಆನೆ ಸಿಂಹ ಇವ್ರ ಜೊತೆ ಆಟ ಆಡ್ತಾ ಇದ್ದಂತೆ. ಒಂದು ಆನೆಯನ್ನು ಎತ್ತಿ ಇನ್ನೊಂದು ಆನೆ ಮೇಲೆ ಕೂಡಿಸ್ತಾ ಇದ್ದಂತೆ, ಒಂದು ಸಿಂಹನ ಎತ್ತಿ ಇನ್ನೊಂದು ಸಿಂಹದ ಮೇಲೆ ಎಸೆದು ಅವನ್ನು ಮುಗಿಸ ಬಿಡ್ತಿದ್ದಂತೆ. ಅಂತಹ ಭೀಮ ವಿಕ್ರಮ. ಅರ್ಜುನ, ನಕುಲ, ಸಹದೇವ ಇವರೆಲ್ಲರೂ ಹುಟ್ಟಿದ ಮೇಲೆ ಪಾಂಡುರಾಜರು ಮಾದ್ರಿಯ ಸಂಘ ಮಾಡ್ತಾರೆ. ಆ ಮಾತೃ ಸಂಘ ಮಾಡುವಾಗ ಋಷಾಪದಂತೆ ಪಾಂಡು ಮೃತನಾಗಿ ಬಿಡ್ತಾನೆ. ನಾರಾಯಣ ಆಶ್ರಮದಿಂದ ಕುಂತಿ ಹಾಗೂ ತನ್ನ ಸಹವರ್ಗವನ್ನು ಮಾಡತಕ್ಕಂತಹ ಮಾದ್ರಿಯ ಮಕ್ಕಳ ಜೊತೆಗೆ ಹಸ್ತಿನಾಪುರಕ್ಕೆ ಬರ್ತಾಳೆ. ಪಾಂಡುರಾಜ ಸತ್ತ ಮೇಲೆ ಸತಿ ಅಲ್ಲ, ಮಾದ್ರಿ ಅವಳು ಸಹಗಮನ ಮಾಡ್ತಾಳೆ. ಪಾಂಡು ಸತ್ತದಿಂದ ಅವಳು ಸತ್ತು ಹೋಗ್ಬಿಡ್ತಾಳೆ. ಆಗ ಮುಂದೆ ಅವರು ಹಸ್ತಿನಾಪುರಕ್ಕೆ ಬರ್ತಾರೆ. ಅಲ್ಲಿವರೆಗೆ ಈ ಶತಶೃಂಗ ಪರ್ವತ ಈ ಪಾಂಡುಕೇಶ್ವರದಲ್ಲಿ ಇದ್ದವರು ಇಷ್ಟೆಲ್ಲ ಬಾಲ್ಯ ಲೀಲೆಗಳನ್ನ ತೋರ್ತಾ ಮುಂದೆ ತಂದೆಯನ್ನ ಕಳ್ಕೊಂಡ ಮೇಲೆ ತನ್ನ ತಾಯಿಯೊಂದಿಗೆ ಸಹೋದರರೊಂದಿಗೆ ಭೀಮಸೇನ ದೇವರು ಹಸ್ತಿನಾಪುರಕ್ಕೆ ಬರ್ತಾರೆ. ಅಲ್ಲಿ ದುರ್ಯೋಧನಾದಿ ಪಾಪಿ ಮಕ್ಕಳು, ದುರ್ಯೋಧನನೇ ಮೊದಲಾದ 100 ಜನ ಕೌರವರು, ಧೃತರಾಷ್ಟ್ರನ ಪಾಪಿ ಮಕ್ಕಳು, ಅವರ ಜೊತೆಗೆ ಭೀಮನ ಆಟ ಶುರು ಆಗುತ್ತೆ. ಆ ವಿಚಾರವನ್ನು ಮುಂದಿನ ಪದ್ಯಗಳಲ್ಲಿ ಹೇಳ್ತಾ ಹೋಗ್ತಾರೆ. ಪುರೇ ಕುಮಾರಾನ್ ಅಲಸಾನ್ ವಿಹಾರಾನ್ ನಿರೀಕ್ಷ ಸರ್ವಾನಪಿ ಮಂದಲೀಲಃ ಕೈಶೋರ ಲೀಲಾಂ ಹತಸಿಂಹ ಸಂಘಾಂ ವನೇ ಪ್ರವೃತ್ತಾಂ ಸ್ಮರತಿ ಸ್ಮ ಸೂತ್ಕಃ ಅಂತ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಸ್ವಲ್ಪ ಆಟಕ್ಕೆ ಇವನ್ ಜೊತೆಗೆ ಸ್ವಲ್ಪವೇ ಆಟ ಬಹಳ ಆಡ್ಲಿಲ್ಲ, ಸ್ವಲ್ಪ ಹೊತ್ತು ಆಡಿದ ಕೂಡಲೇ ಅವರು ಸೋತು ಸುಣ್ಣಾಗಿ ಬಿಡ್ತಾ ಇದ್ರಂತೆ. ಅಂತಹವ್ರು ನೋಡಿ ಭೀಮನಿಗೆ ಬೇಸರ ಆಗ್ತಾ ಇತ್ತು. ಆಟ ಆಡ್ಲಿಕ್ಕೆ ಅವನಿಗೆ ಸಮನಾಗಿ ಆಟಾಡ್ಲಿಕ್ಕೆ ಯಾರೂ ಸಿಗ್ತಾ ಇರಲಿಲ್ಲ. ಆದ್ರೂ ಅವ್ನು ಮೆಲ್ಲನೆ ಆಡ್ತಾ ಇದ್ದ, ಸತ್ತೋಗ್ಬಿಟ್ರಿ ಅಂತೇಳಿ ಮೆಲ್ಲನೆ ಆಡ್ತಾ ಇದ್ದಂತೆ. ಹಿಂದೆ ಅವನು ಪಾಂಡುಕೇಶ್ವರಿದ್ದಾಗ ಸಿಂಹಗಳ ಜೊತೆ ಸೆಣಸಾಡಿದವನು. ಆ ರೀತಿಯಲ್ಲಿ ಇಲ್ಲಿ ಆಟ ಆಡ್ಬಿಟ್ರೆ ಮುಗೀತು. ಹೀಗೆ ದುರ್ಯೋಧನಾದಿಗಳೊಂದಿಗೆ ಅವನ ಒಂದು ಕೈಶೋರ ಲೀಲೆ, ಆ ಬಾಲ್ಯ ಲೀಲೆಗಳನ್ನ ಮುಂದಿನ ಈ ಪದ್ಯದಲ್ಲಿ ಹೇಳ್ತಾರೆ. ಆ ಒಂದು ಪದ್ಯವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇದರಿಂದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು. ನಮಸ್ಕಾರ. ಅಲ್ವಾ? ಅದೇ ಆ ಪಾಂಡುಕೇಶ್ವರ ಅದರ ಬಳಿಯಲ್ಲಿ ಅಲ್ಲೇ ಅವತಾರ ಆಗಿದ್ದು, ಅಲ್ಲೇ ಸ್ವಲ್ಪ ಸಮಯ ಇದ್ದದ್ದು. ವಾಯುದೇವರು ಭೀಮನಾಗಿ ಅವತಾರ ಮಾಡಿದಂತಹ ಸ್ಥಳ ಅದು. ಹಾಗಾಗಿ ಅಷ್ಟು ಹೇಳ್ಬೇಕಾಯ್ತು.
ಹಾ, ಅಲ್ಲಿಗೆ ಹೋಗ್ತಾರೆ. ಹೌದು, ಎಲ್ಲ ಹತ್ರ ಹತ್ರ ಅವೆಲ್ಲ. ಕುರುಕ್ಷೇತ್ರ, ಹಸ್ತಿನಾಪುರ, ಎಲ್ಲ ಬದರಿ ಎಲ್ಲ ಹತ್ರ ಹತ್ರ. ಆ ಪಾಂಡುಕೇಶ್ವರ ಎಂಡ್, ಅಲ್ಲಿಂದ ಮುಂದೆ ಹೋಗ್ಲಿಕ್ಕೆ ಆಗಲ್ಲ, ಹಿಮಪಾತ ಅಂತ ಹೇಳ್ತಾರೆ. ನಾವು ಹೋಗಿಲ್ಲ, ಹೋಗ್ಬೇಕು.